ಸೀತಾ, ಶ್ರೀರಾಮನ ಹೆಂಡತಿ ಸೀತಾ. ತನ್ನ ಬುದ್ಧಿಯನ್ನು ಚಂದಲು ಹೋಗದೆ ನಿನ್ನ ಸುಂದರವಾದ ಸೌಂದರ್ಯವನ್ನು ತಿದ್ದಿ ಸೃಷ್ಟಿ ಮಾಡಿ ನಿನ್ನನ್ನು ನೋಡಿದರೆ ಸಾಕು ಸೀತಾ, ನನ್ನ ಮೈಯಲ್ಲಿರುವ ಕಾಮದ ನರಗಳಲ್ಲಿ ಎದ್ದು ಕೋಲೆಯಿಂದ ಉರಿದ ಅಪ್ಪಿ ಮುದ್ದಾಡಬೇಕೆನ್ನುತ್ತದೆ ಈ ನನ್ನ ಮನ. ಈ ಶರತ್ರಾಜನ ಕೈಯಲ್ಲಿ ಕಾಮನ ಸಿಡಿಗೆ ಸಿಕ್ಕೆಯಾದಷ್ಟು ಯೌವನದ ಹೆಣ್ಣು ಮಕ್ಕಳ ಸೀರೆ ಸುಟ್ಟು ಹೋಗಿದೆ ಈ ರಸಿಕನರಾದ ಶರತ್ರಾಜನ ಕೈಯಲ್ಲಿ. ನಿನ್ನ ಹೊಟ್ಟೆಯಲ್ಲಿ ಈ ಶರತ್ ರಾಜನೆಂಬ ಬೀಜ ಬಿದ್ದೆ ನಿನ್ನ ಗುತ್ತಿಗೆ ನೇರಿ ಗುದ್ದಿ ಪ್ರೀತಿಯಿಂದ ಬೆಳೆಸಿರುವ ನಿನ್ನ ಹೊಟ್ಟೆಯಲ್ಲಿ ಈ ಶರತ್ ರಾಜನೆಂಬ ಪಿಂಡವನ್ನು ಬೆಳೆಸುತ್ತೇನೆ. ಯಾವುದೋ ಒಂದು ಬೆಳೆ ಹಾಕಿ ಮಾಲೀಕನನ್ನ ಕಣ್ಣು ತಪ್ಪಿಸಿ ಬರ್ತಾ ಇದೆ ಬರಲಿ. ಅದಕ್ಕೆ ಇವತ್ತು ಸಿಹಿಯಾದ ಸಹಿ ಸಿಕ್ಕ ಉಳಿಸಿದರಾಯಿತು. ಮೀರಾ ಅಂತ. ವಾ, ಸ್ವೀಟ್ ನೇಮ್. ಹಾ, ನೀವು ಒರಿಜಿನಲ್ ಅಂದರೆ ನೋಡು ಮೀರಾ, 5 ರೂಪಾಯಿ ಟೀಯನ್ನು ಕುಡಿಯಬೇಕಾದರೆ 100 ಸಲ ಯೋಚನೆ ಮಾಡಿ ಕುಡಿಯುವ ನಾವು, ಟೇಸ್ಟ್ ಆದ ಟೀಯನ್ನು ಕುಡಿಯುವ ನಾವು, ಜೀವನ ಪರ್ಯಂತ ಸಂಸಾರ ಮಾಡುವ ನೀವು. ನಿಮ್ಮ ಮದುವೆ ಆಗಿದೆ, ನಿಮ್ಮ ಶೀಲದ ಹಾಲಿಗೆ ಹೆಪ್ಪ ಹಾಕಿ ಮಜ್ಜಿಗೆ ಏನಾಗಿ ಮುರಿದಲ್ಲವೇ ಎಂದು ಕೇಳಿದೆ. ನಾಯಿ ಒಂಟೆ ಎಂದು ಸಿಕ್ಕಿದಳೆಂದು ಹೊಲಸು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ? ನಿನ್ನ ಒರಿಜಿನಲ್ ಇಲ್ಲ ಡೂಪ್ಲಿಕೇಟ್ ಅಂತ. ನಿನ್ನ ಮನೆಯಲ್ಲಿ ನಿನ್ನ ತಾಯಿ ಕೂಡ ತನ್ನ ಶೀಲದ ಹೆಪ್ಪನ್ನು ಮುರಿಯದೆ ನಿನ್ನ ತಂದೆಗೆ ಕೊಟ್ಟಿದ್ದಾಳ? ಮುಚ್ಚು ಬಾಯಿ ಹುಚ್ಚು ಎಣ್ಣೆ. ರಾಜನ ಮನೆತನದಲ್ಲಿ ಹುಟ್ಟಿ ಬಂಗಾರ ತಾಟಿನಲ್ಲಿ ಒಟ್ಟು ಬೆಳ್ಳಿ ತಾಟಿನಲ್ಲಿ ಕೈ ತೆಳೆದು ವಸ್ತ್ರದ ಹಳ್ಳಿನನ್ನೇ ಮಾಡಿದ ಆಸನದ ಮೇಲೆ ಕುಳಿತ ನನ್ನ ತಾಯಿಗೆ ಶೀಲದ ಬಗ್ಗೆ ಗ್ಯಾರಂಟಿ ಕೇಳ್ತೀಯಾ ಬದ್ಮಾಸ್ ನನ್ನ ಬಗ್ಗೆ? ಹಾಗಾದ್ರೆ ಯಾಕೆ ಕೇಳಬಾರ್ದು ಮಿಸ್ಟರ್ ಶರತ್ರಾಜ್? ನೀವು ಮಾತ್ರ ಬೇರೆ ಹೆಣ್ಣು ಮಕ್ಕಳನ್ನ ಒರಿಜಿನಲ್ ಅಂತ ಕೇಳಬೇಕು. ನಾವು ಮಾತ್ರ ನಿಮ್ಮ ಮನೆತರ ಹೆಣ್ಣನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ಬಾಯಿ ಮುಚ್ಚು ಹುತ್ತು ಎಣ್ಣೆ. ಮಿತಿ ಮೀರುತ್ತಿದೆ ನಿನ್ನ ಮಾತಿನ ದಾಟೆ. ನಾನ್ಯಾರು ಗೊತ್ತಾ? ಈ ಜಿಲ್ಲೆ ಮುಖ್ಯಮಂತ್ರಿ ಪ್ರತಾಪ್ ಗೌಡರ ತಮ್ಮ. ನಾನು ಮನಸ್ಸು ಮಾಡಿದರೆ ಹತ್ತಿನಂತೆ ಹಾರಿ ನಿನ್ನ ಪವಿತ್ರವಾದ ಚೀಲದ ಗುತ್ತಿಗೆ ನೇರಿ ಬುದ್ಧಿ ಬುದ್ಧಿಯಂತೆ ಬೆಳೆಸಿದ ನಿನ್ನ ಪ್ರೀತಿಯ ಹೊಟ್ಟೆಯಲ್ಲಿ ಈ ಶರತ್ ರಾಜನೆಂಬ ಪಿನ್ನವನ್ನು ಬಿಡುತ್ತೇನೆ. ಬಾನಾರಿ ಸುತುಮಾರಿ ಹದವಾದ ನಿನ್ನ ಭೂಮಿಯಲ್ಲಿ ಈ ಶರತ್ ರಾಜನೆಂಬ ಬೀಜ ಬಿತ್ತಿವೆ. ಕೈ ಬಿಡೋ ಪಾಪಿ. ಪರ ಹೆಣ್ಣು ಮಕ್ಕಳ ಮೇಲೆ ನೀ
ಬಾಯಿ ಮುಚ್ಚ ಹುತ್ತು ಎಣ್ಣೆ ಗರುಡ ಗಂಬನಂತೆ ನನ್ನಲ್ಲಿರುವ ಗಂಡಸ್ತನಕ್ಕೆ ಸಮುದ್ರ ಉಕ್ಕಿ ಹರಿದು ನೂರಾರು ಹೆಂಗಸರಿಗೆ ಮಕ್ಕಳ ಸಂತಾನ ಕೊಟ್ಟ ಭಾಗ್ಯದಾತಕನೇ ನಾನು. ಅಂದಾಗ ನನಗೆ ಹೆಂಡತಿಯಾಗಿ ಬರುವಳು ಮತ್ತೊಬ್ಬನ ಸುಖ ಬಯಸುತ್ತೇಳೆಂದು ಮಗಳಿದೆಯಾ ಪದ್ಮಾಸನ ಮಗಳೇ? ಮುಗಿತು ನಿನ್ನ ಶೀಲದ ಹರಣ. ಕಮಾಲ್ ನೋಡಿ, ನೀವು ಶ್ರೀಮಂತರು, ಮೇಲಾಗಿ ಅಧಿಕಾರದಲ್ಲಿ ಇರುವರು. ನನ್ನನ್ನೇನು ತಿಂದು ತೇಗೋದು ನಿಮ್ಗೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ನಾನು ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಯಾವ ನಿರ್ಧಾರ ಹೇಳಿದಿರಾ? ಕೊನೆಯವರೆಗೂ ನೀವು ನಿಮ್ಮ ಬಾಳ ಸಂಗತಿಯಾಗಿ ನನ್ನ ಜೊತೆ ಇರ್ತೀರಂದ್ರೆ ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ. ಈ ಮಾತು ನಿಜನಾ? ಹೌದು ಶರತ್, ನನ್ನ ಮಾತು ನಿಜ. ಐ ಲವ್ ಯು ಶರತ್ ರಾಜ್, ಐ ಲವ್ ಯು. 1 2 3 ಸ್ಟಾರ್ಟ್. ಕೇಳಿದ ಮಧುರ ಕಂಠದಿಂದ ಒಂದು ಹಾಡನ್ನು ಕೇಳಿ ನನ್ನ ಮನಸ್ಸಿಗೆ ತೃಪ್ತಿಯಾಯಿತು. ಬಾಕಿ ಮೈಗೆ ಮೈ ಟಚ್ಚಾದಾಗ ನನ್ನ ಕಾಮದ ನೆತ್ತು ಪಿತ್ತಿಗೆಲಿ ನನ್ನ ಕಾಮವನ್ನು ಸೆಟದು ನಿಂತು ನಿನ್ನ ಶೀಲದ ಬುತ್ತಿಯನ್ನು ಉಣ್ಣಬೇಕೆನ್ನುತ್ತದೆ ಈ ನನ್ನ ಮನ. ಇಲ್ಲಿ ಸೈಡಲ್ಲಿ ಹೋಗಿ ಮೈಯಲ್ಲಿರುವ ಬಟ್ಟೆಯನ್ನು ಬಿಟ್ಟು ಬೆತ್ತಲೆಯಾಗಿ ನಾ ಇಬ್ಬರು ಸೇರೋಣ ಬಾ. ಕಾಮದ ಕತ್ತೆ ನೀನೊಬ್ಬ ಹೊಲಸೆತ್ತೆ ನೀವು ಹಂದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ಬಲಿಯಿಂದ ಹೇಗೆ ಪಾರಾಗ್ಬೇಕಂತ ಪ್ರೇಮದ ನಾಟಕ ಹೊಡೆದೆ ಅಷ್ಟೇ. ನಿನ್ನ ಕಾಮಕ್ಕೆ ತುತ್ತಾಗಲಾರೆ. ಕರೆಕ್ಟ್ ಮೀರಾ, ಕರೆಕ್ಟ್. ನೀನಾಡಿದ ಆಟವನ್ನು ನಾನು ಅರಿತೆ. ಬೆಸೆಯಬೇಕೆಂದರೆ ಬೆಸೆ ಎಂದಿರುವ ನಿನ್ನ ಹೊಟ್ಟೆಯಲ್ಲಿ
ಹೊಟ್ಟೆಯಲ್ಲಿ ಬರುವುದು ಈ ಶರತ್ ರಾಜನ ಜರಾಸ್ ಕಾಪಿ. ಕೈ ಬಿಡಲೇ ಸೂತ ಜನ ಮಗಳೇ. ಯಾರಲೇ ನೀನು? ಯಾರು ದೇಶ ಕಾಯುವನು ಸೈನಿಕ ಅಂತಾರೆ, ರಾಜ ಆಳುವನು ನಾಯಕ ಅಂತಾರೆ, ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವನು ಅನ್ನದಾತ ಅಂತಾರೆ. ವಿರಾಟ, ಗಂಡ ಹೆಣ್ಣಿನೊಡನೆ ಚೆಲ್ಲಾಟ ಆಡುವ ನಿಮ್ಮಂತ ರಾಜ್ಯಗಳೇ ದುಷ್ಟ ರಾಜ್ಯವನ್ನು ಒಂದು ಬುದ್ಧಿ ಕಲಿಸಲು ಬಂದಿರುವ ಈ ವಿರಾಟನಿಗೆ ವಿರಾಟ್ ಅಂದರೆ ವಿರಾಟ್ ಅಂತಾರೆ. ಲೇ ವಿರಾಟ, ಉಸಿರು ನಿಂತ ಮೇಲೆ ಹೆಣ ಅಂತಾರೆ, ಬಸಿರು ನಿಂತ ಮೇಲೆ ತಾಯಿ ಅಂತಾರೆ. ನಿಮ್ಮಂತ ವಿರಾಟನ ಎದೆ ಸಿಳುವ ನಾನು ಶರತ್ ಅಲಿಯಾಸ್ ಶರತ್ ರಾಜ ಅಂತಾರೆ. ಶರತ್ರಾಜ್ ಅಂತಾರೆ. ಶರತ್ರಾಜ್, ಗಾಂಧಿ ಅಧಿಕಾರ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದು, ಸಿಡಿಲಿನ ಸಿದ್ದರಾಮಯ್ಯ ಅಧಿಕಾರ ಬಡವರಿಗೆ ಅನ್ನಭಾಗ್ಯವನ್ನು ಕೊಟ್ಟಿದ್ದು, ನಿಮ್ಮಂತ ಹುಚ್ಚ ಲಬಂಧರ ಅಧಿಕಾರ ರೈತನ ಆಸ್ತಿಗೆ ಹೊತ್ತು ಹಾಕಿದ್ದು. ಒಂದಲ್ಲ ಒಂದು ದಿನ ಹಿಡಿ ಎಣ್ಣಕ್ಕೂ ಕೈ ಒಟ್ಟಿ ಬೇಡು ಮಾಡುತ್ತಾನೆ ಈ ನಾಡಿನ ರೈತ. ಅದು ನಿನಗೆ ಎತ್ತರವಿರಲಿ ಮಗಳೇ. ಎತ್ತರ ಅದು ಈ ಶರತ್ ರಾಜನಿಗೆ. ವಿರಾಟ, ವಿದ್ದರೆ ಹಣ ಕೂಡ ಬಾಯಿ ತೆಗೆಸಿರುವಾಗ ದುಡ್ಡು ಇದ್ದರೆ ಅನ್ನ ಅಷ್ಟೇ ಅಲ್ಲ, ಇಂಥ ಹೆಂಗಸರು ಕೂಡ ನಾಚಿಕೆ ಬಿಟ್ಟು ಮತ್ತೆ ಏರಿದ್ದಾರೆ ಅಂದಾಗ ನನ್ನ ದುಡ್ಡಿನಿಂದ ಈ ರೈತರ ಧಾನ್ಯವನ್ನೇ ನಾನು ಖರೀದಿ ಮಾಡಬಲ್ಲೆ. ಅದು ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ರೈತ ಮನಸ್ಸು ಮಾಡಿದರೆ ನೀನು 1 ಕೋಟಿ ಕೊಟ್ಟರು ಆ ನಿನ್ನ ಸರ್ಕಾರದ ಮುಂದೆ ಕೈ ಒಟ್ಟಿ ನಿಲ್ಲಲಾರ ಈ ನಾಡಿನ ರೈತ. ಆದರೆ ಮಕ್ಕಳು ಬದುಕಿಕೊಳ್ಳಲಿ ಎಂದು ಹಣದ ರೂಪದಲ್ಲಿ ನಿಮಗೆ ಅನ್ನದ ಭಿಕ್ಷೆ ಹಾಕುತ್ತಿದ್ದಾರೆ. ರೈತ 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 ಯಾವ ರೈತ? ನಾನು ಕೊಡ್ತಕ್ಕಂಥ ಹಣಕ್ಕೆ ಆಸಕ್ತಿ ಬಿದ್ದು ತನ್ನ ಆಸ್ತಿಯನ್ನು ನನಗೆ ಬರೆದುಕೊಂಡಿದ್ದಾನೆ ಆ ನಿನ್ನ ರೈತ. ನಿನಗೆ ಅಂತ ತಾಕತ್ತಿದ್ದರೆ ಇವಳನ್ನು ಕಾಪಾಡಿಕೊಂಡಂತೆ ನಿನ್ನ ರೈತನ ಆಸ್ತಿ ಕಾಪಾಡಿಕೋ. ಆವಾಗ ನೀನೊಬ್ಬ ಗಂಡಸು ಅಂತ ಪ್ರೂವ್ ಮಾಡ್ತೀನಿ. ಇದು ನಿನಗೆ ವಾರ್ನಿಂಗ್, ಮತ್ತೆ ಇದು ನಿನಗೆ ಚಾಲೆಂಜ್ ಕೂಡ. चाय में शक्कर नहीं तो पीने के लिए क्या मजा? बिस्तर में बाजू मेरा रहे तो सोने की क्या मजा?
ಅದು ಈ ವಿರಾಟ್ ಒಬ್ಬ ವಿರಾಟನಿಗೆ ಹೋಗು ಕುಸೆ, ಹೋಗು. ನಿನ್ನಂತ ಶ್ರೀಮಂತ ರಾಜಕಾರಣಿಗಳ ಬೆಲೆ ಎಷ್ಟಿದೆ ಅನ್ನುವುದು ಈ ವಿರಾಟನಿಗೆ ಚೆನ್ನಾಗಿ ಗೊತ್ತು. ರೈತರಿಂದ ಹೊಡೆಯಬೇಕೆಂದಿರುವ ಆಸ್ತಿಯಲ್ಲಿ ನಿನಗೆ ಒಂದು ಸಾಲು ಸಿಗದ ಹಾಗೆ ಮಾಡುತ್ತಿದ್ದೇನೆ. ಮೇರಾ ನಾಮ್ ವಿರಾಟ್ नहीं होता है. ತುಂಬಾ ಥ್ಯಾಂಕ್ಸ್ ಸರ್. ನೀವು ಒಪ್ಪುಕಾರ ನನ್ನ ಕೊನೆಯವರೆಗೂ ಮರೆಯೋದಿಲ್ಲ ಸರ್. ಇರಲಿ, ತಮ್ಮ ಹೆಸರೇನು? ಮೀರಾ ಅಂತ. ನೋಡು ಮೀರಾ, ಹೆಣ್ಣು ಹೆತ್ತವರಿಗೆ ಹೊನ್ನಾಗಬೇಕು ಕೂಡ ಹುಣ್ಣಾಗಬಾರದು. ನಿನ್ನ ಧೈರ್ಯಕ್ಕೆ ಮೆಚ್ಚಿಯ ಭಗವಂತ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಏನು ಒಂದು ವೇಳೆ ನೀನು ಆ ನೀಚನ ದರ್ಶಕ್ಕೆ ಬೆದರಿ ಸೆರಗಾಸಿದ್ದೆ ನಿಜವಾದರೆ ಸಾಯುವವರಿಗೆ ಸುಳ್ಳೆಯಾಗಿ ತಿರುಗಬೇಕಾಗುತ್ತಿತ್ತು. ಈ ನಿನ್ನ ಹಮ್ಮ ಸಮಾಜದಲ್ಲಿ ಸರ್, ನಾನು ಮಾನಾಂತರ ಮಂಟಲಿ ಹುಟ್ಟಿ ಬಂದ ಹೆಣ್ಣು, ಶೀಲ ಕಲಿದುಕೊಂಡ ಹೆಣ್ಣು, ಕೈ ಜಾರಿ ಬಿದ್ದ ಬಲ್ ಯಾಕೆ ಕುಗ್ಗಿದಾಗುತ್ತೆ ಅಂತ ನನಗೂ ಕೂಡ ಗೊತ್ತು ಸರ್. ಸಾಕು ಬಿಡು ಮೀರಾ, ಅಷ್ಟಾದರೂ ತಿಳಿದುಕೊಂಡಿದ್ದೀಯಲ್ಲ. ನಿಮ್ಮಂತ ಶೀಲವಂತಿಯರ ಮೈಗುಟ್ಟು ತಾಕತ್ತು ಯಾರಿಗಿದೆ ಈ ಜಗದಲ್ಲಿ? ಆ ಮೀರಾ, ನಾನಿನ್ನು ಬರಲೇ? ನಿಂತ್ಕೊಳ್ಳಿ ಸರ್. ಯಾಕೆ ಮೀರಾ? ನೋಡಿ, ನಿಮ್ಮನ್ನು ಸರ್ ಅನ್ನದೇ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಕರೆಯಬಹುದಾ? ಯಾರು ಬೇಡ ಅನ್ನುತ್ತಾರೆ ಮೀರಾ? ಹಣ ಇದ್ದಾಗ ಬರುವವರನ್ನು ಅಣ್ಣ ತಮ್ಮಂದಿರುತ್ತಾರೆ, ದುಡ್ಡಿದ್ದಾಗ ಬರುವವರನ್ನು ನೆಂಟಸ್ತರುತ್ತಾರೆ, ಏನು ಇಲ್ಲದಾಗ ಬರುವವರನ್ನು ನಿಮ್ಮಂತ ಸ್ನೇಹಿತರುತ್ತಾರೆ. ನಾನು ಕೂಡ ನಿಮ್ಮನ್ನು ಬೆಸ್ಟ್ ಫ್ರೆಂಡ್ ಎಂದು ತಿಳಿದುಕೊಂಡಿದ್ದೇನೆ. ಹಾಗಾದ್ರೆ ಫ್ರೆಂಡ್ ನಾವಿಬ್ರು ಒಂದು ಹಾಡನ್ನ ಹಾಡೋಣ. ಹೌದಾ? ಹಾಡು ಫ್ರೆಂಡ್. ಯಾರು ಬೇಡ ಅನ್ನುತ್ತಾರೆ? ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀರೆಯ ವರತಿ, ಚಂದದ ಗೆಳತಿ, ಸಿಂಗಾರ ಸೀನೆಯ ಒಡತಿ, ಚಂದವು ನನ್ನ ಚಂದವು, ಅನ್ನಗ ತುಂಬಿಕೊಂಡ ನನ್ನ ಚಂದವು, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀನೆಯ ಒಡತಿ. ಹೃದಯವೇ ಎಂದಿಗೂ ಸುಂದರ, ನೀನಿದ್ದ ಊರಲೇ ಎಲ್ಲವೂ ಸುಂದರ, ನೀ ಚಂದವೋ ಚಂದವೋ, ಅನ್ನಗ ತುಂಬಿಕೊಂಡ ಮಾತು ಚಂದವೋ.